ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಕಂಪಲ್ಸರಿಯಾಗಿ ನೋಡಲೇಬೇಕು. ಹೌದು, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಆಹಾರ ಇಲಾಖೆಯಿಂದ, ಅದನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕ್ ಮಾಡ್ತಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಆವಾಗ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ, ನಿಮ್ಮ ಸಪೋರ್ಟ್ ಹೆಚ್ಚಾಗಿ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ, ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಬೇರೆ ರೀತಿ ಕಂಟೆಂಟ್ನ ನೀವು ಚೆಕ್ ಮಾಡ್ತೀರಾ. ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಅಥವಾ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಅನ್ನಭಾಗ್ಯ ಯೋಜನೆ ಬಗ್ಗೆ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಅನ್ನಭಾಗ್ಯ ಯೋಜನೆ ಇಷ್ಟು ದಿನ ಅಕ್ಕಿ ಬದಲು ಅಕ್ಕಿ ಹಾಗೆ ಏನು ಹಣ ಕೊಡ್ತಾ ಇದ್ರು. ಬಟ್ ಫೆಬ್ರವರಿ ತಿಂಗಳಿಂದ ಅಕ್ಕಿ ಹಣದ್ರ ಬದಲು ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ. ನಾವು ಈ ಯೋಜನೆನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇನು ನಿಮಗೆ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ವಿ, ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ 5 kg ಅಕ್ಕಿ ಜೊತೆ ನಾವು ಕೂಡ 5 kg ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದರು. ಈ ತಿಂಗಳಿಂದ ನಾವು ಅಕ್ಕಿನ ಕೊಡ್ತೀವಿ ಹಣದ ಬದಲು ಅಂತ, ಫೆಬ್ರವರಿ ತಿಂಗಳಿಂದನೇ ಕೊಡ್ತೀವಿ ಅಂತ ಹೇಳಿದರು. ಬಟ್ ಆಲ್ರೆಡಿ ಫೆಬ್ರವರಿ ತಿಂಗಳದ್ದು ಅಕ್ಕಿ ಎಲ್ಲ ಅಲಾಟ್ ಆಗೋಗಿತ್ತು. ಹಾಗೆ ಎಷ್ಟೊಂದು ಜನ ರೇಷನ್ನ ತೊಗೊಂಡ್ಬಿಟ್ಟಿದ್ರಿ. ಫೆಬ್ರವರಿ ಎಂಡಿಂಗ್ ಆಗೋಗಿತ್ತು ಅವರ ಈ ಸ್ಟೇಟ್ಮೆಂಟ್ನ ಹೇಳೋಷ್ಟೊತ್ತಿಗೆ. ಹಾಗಾಗಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಏನು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಂದರೆ, ಈಗ ಫೆಬ್ರವರಿಲಿ ಏನು ಕೊಡಬೇಕಾಗಿತ್ತು 5 kg ಅಕ್ಕಿ, ಅದನ್ನ ಮಾರ್ಚ್ ತಿಂಗಳಲ್ಲಿ ಕೊಡ್ತೀವಿ ಅಂತ. ಈಗ ಒಬ್ಬೊಬ್ಬರಿಗೆ 10 kg ಇವಾಗ ಕೇಂದ್ರ ಸರ್ಕಾರದಿಂದ 5 kg, ಹಾಗೆ ರಾಜ್ಯ ಸರ್ಕಾರದವ್ರು ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಅದ್ರ ಜೊತೆ ಈ ಫೆಬ್ರವರಿ ತಿಂಗಳದು ಕೂಡ ಅಕ್ಕಿ ಸೇರಿ ಒಟ್ಟು ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿನ ಕೊಡ್ತೀವಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಅಂತ ಹೇಳಿದ್ದಾರೆ. ಹೌದು, ಸೊ ಹಾಗಾಗಿ ಫೆಬ್ರವರಿದು ಸೇರಿ ಮಾರ್ಚಲ್ಲೇ ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಎರಡೂ ಸೇರಿ ನಿಮಗೆ 15 kg ಅಕ್ಕಿ ಸಿಗುತ್ತೆ. ನೆಕ್ಸ್ಟಿನ ಏಪ್ರಿಲ್ ತಿಂಗಳಿಂದ ಮಾಮೂಲಿ 10 kg, ಕೇಂದ್ರ ಸರ್ಕಾರದ 5 kg, ರಾಜ್ಯ ಸರ್ಕಾರದ 5 kg ಕೊಡ್ತೀವಿ ಮಾಮೂಲಿಂದ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಮಾರ್ಚ್ ತಿಂಗಳಲ್ಲಿ 15 kg ಒಬ್ಬರೊಬ್ಬರಿಗೆ ಬರುವಂಥದ್ದು. ಸೊ ಹಾಗಾಗಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದರೆ ಫೆಬ್ರವರಿಯಿಂದ ಕೊಡ್ತೀವಿ ಅಂತಲೂ ಹೇಳಿಬಿಟ್ಟಿದ್ರು. ಬಟ್ ಫೆಬ್ರವರಿನಲ್ಲಿ ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಕ್ಕಿನ ತೊಗೊಂಡ್ಬಿಟ್ಟಿದ್ರು ಡಿಪೋಗಳಲ್ಲಿ. ಹಾಗಾಗಿ ಅಲಾಟ್ಮೆಂಟು ಆಗಿರಲಿಲ್ಲ. ಹಾಗಾಗಿ ಇವಾಗ ಮಾರ್ಚಲ್ಲೇ ಫೆಬ್ರವರಿ ತಿಂಗಳದ್ದು ಅಕ್ಕಿ ಹಣ ಕೊಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಅಕ್ಕಿ ಹಣ ಪೆಂಡಿಂಗ್ ಏನಿತ್ತು ಅದನ್ನ ಯಾವಾಗ ಜಮಾ ಮಾಡ್ತೀರಾ ಅಂತ ಕೇಳಿದಾಗ, ಹಂತವಾಗಿ ಪ್ರತಿ ತಿಂಗಳು ಕೂಡ ಈಗ 3 ತಿಂಗಳದ್ದು ಏನು ಪೆಂಡಿಂಗ್ ಹಣ ಇದೆ, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳದ್ದು ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಹಂತವಾಗಿ ಅಕ್ಕಿ ಹಣ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿನ್ನೆಯಿಂದ ನವೆಂಬರ್ ತಿಂಗಳು ಅಕ್ಕಿ ಹಣ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೂ ಕೂಡ ಬಂದಿದೆ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಂತವಾಗಿ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಒಂದು ಕಂತಿಂದ ಆದಮೇಲೆ ಇನ್ನೊಂದು ಕಂತಿಂದು ಮಾಡ್ತಾರೆ. ಬಟ್ ಒಟ್ಟಿಗೆ 3 ತಿಂಗಳೂ ಕೂಡ ಹಣ ಕೊಡೋದಿಲ್ಲ, ಒಂದಾದ್ಮೇಲೆ ಒಂದು ಕೊಡ್ತಾರೆ. ಈಗ ನಿನ್ನೆಯಿಂದ ನವೆಂಬರ್ ತಿಂಗಳದ್ದು ಹಣ ಜಮೆ ಮಾಡ್ತಾ ಇದ್ದಾರೆ. ನಿಮಗೆ ಬಂದಿದೆ ಅಂತಂದರೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇವಾಗ ಫೆಬ್ರವರಿ ತಿಂಗಳು ಅಕ್ಕಿ ನಿಮಗೆ ಮಾರ್ಚಲ್ಲಿ ಸಿಗ್ತಾ ಇರೋವಂಥದ್ದು 15 kg, ಏಪ್ರಿಲಿಂದ ನಿಮಗೆ ಮಾಮೂಲಿ 10 kg ಸಿಗುತ್ತೆ. ಇದಾಗಿತ್ತು ಅನ್ನಭಾಗ್ಯ ಯೋಜನೆಯ ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ಪ್ಲೀಸ್ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಆದರೆ ತುಂಬ ಕಮ್ಮಿ ಲೈಕ್ ಮಾಡಿರ್ತೀರಾ. ಸೊ ನೀವು ಲೈಕ್ ಮಾಡೋದ್ರಿಂದ ನಂಗೆ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡುವಂತಹ ಪ್ರಯತ್ನ ಮಾಡ್ತಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಶೇರ್ ಮಾಡಿ ವೀಡಿಯೋಸ್ನ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.